ವೀಕ್ಷಕರೇ ನಮಸ್ಕಾರ. K9 ಸುದ್ದಿ ವಾಹಿನಿ ಜೊತೆಗೆ ನಾನು ಕಿರಣ್ ಅಲಿಯಾಬಾದ್. ವೀಕ್ಷಕರೇ, ಇಂದಿನ ಪ್ರಮುಖ ಸುದ್ದಿ ನೋಡಿ ಬರೋಣ. PUC ವಿದ್ಯಾರ್ಥಿ ಆತ್ಮಹತ್ಯೆ, ಡೆತ್ ನೋಟ್ ಬರೆದು ಜೀವ ಅಂತ್ಯ. ಹೌದು, ಇಂಡಿ ತಾಲೂಕಿನ ನಿನ್ನೆ ಅಂದ್ರೆ 22 ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮದ ಅಭಿಜಿತ ಭೀಮಪ್ಪ ಸಮಗಾರ 16 ವಯಸ್ಸು ಎಂಬ PUC ಪ್ರಥಮ ವರ್ಷದ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ನಡೆದಿದೆ. ವಿಜಯಪುರ ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಈ ಘಟನೆ ನಡೆದಿದ್ದು, ಮೃತ ವಿದ್ಯಾರ್ಥಿ ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರಥಮ ವರ್ಷದ PUC ವ್ಯಾಸಂಗ ಮಾಡುತ್ತಿದ್ದನು. ಮಾಹಿತಿಯ ಪ್ರಕಾರ ಬುಧವಾರ ಜುಲೈ 22 ಬೆಳಗ್ಗೆ ಸುಮಾರು 11 ಗಂಟೆಗೆ ತಂದೆ, ತಾಯಿ ಹಾಗೂ ಅಣ್ಣಂದರಿಗೆ ಮೊಬೈಲ್ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸಂದೇಶ ಕಳಿಸಿದ್ದಾನೆ. ಅಲ್ಲದೆ ಡೆತ್ ನೋಟ್ ಬರೆದು ಇಟ್ಟಿರುವುದಾಗಿ ತಿಳಿದು ಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಆತ್ಮಹತ್ಯೆಗೆ ನಿಖರ ಕಾರಣವೇನು ಎಂಬುದು ಕುರಿತು ತನಿಖೆ ಮುಂದುವರಿಯಲಿದೆ. ಆತ್ಮಹತ್ಯೆಯ ಕಾರಣವನ್ನು ಪೊಲೀಸರು ಇನ್ನೂ ಅಧಿಕೃತವಾಗಿ ದೃಢಪಡಿಸಿಲ್ಲ. ತನಿಖೆ ಪೂರ್ಣಗೊಂಡ ಬಳಿಕವೇ ನಿಖರ ಮಾಹಿತಿ ತಿಳಿಯಲಿದೆ. ಅದನ್ನೇ ಈಗ ಅವರಿಗೆ ಸ್ವಿಚ್ ಆಫ್ ಬರ್ತಾಯಿದೆ, ಅವ್ರು ತೆಗಿಸ್ಬಿಟ್ಟು ಅವ್ರಿಗೆ ಮ್ಯಾನೇಜರ್ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಯಾಕಂದರೆ ಡಿಸ್ಟ್ರಿಕ್ಟ್ ಆಫೀಸರೂ ಇಲ್ಲ ಸರ್, ತಾಲೂಕು ಆಫೀಸರೂ ಇಲ್ಲ, ಮತ್ತು ವಾರ್ಡನೂ ಇಲ್ಲ. ಈಗ ಮಕ್ಕಳು ಏನು ಮಾಡಕತ್ತಾರ ಏನಿಲ್ಲ ಅಂತ ಯಾರು ಜವಾಬ್ದಾರಿ ಅಂತ ಮ್ಯಾನೇಜರ್ ಕರೆಸಿದ್ದೀವಿ, ಬರ್ತಾ ಇದ್ದಾರೆ, ಅದು ವಿಚಾರ ಮಾಡ್ತಾರೆ. ಈ ಕಾರಣ ಏನಂತ ಗೊತ್ತೈತೆ ಈಗ ಅದು ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಡೆತ್ ನೋಟ್ ಏನು ಬರೆದಿದ್ದೀವಿ ಅಂತ ಮಾಹಿತಿ ಇದೆ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ. ಸರ್, ಡೆತ್ ನೋಟ್ನಲ್ಲಿ ಏನಾದರೂ ಇದೆಯಾ ಸರ್? ಇಲ್ಲ, ಅದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ್ರು ಈಗ ನಾವು ಏನು ನಾವು ನೂರಾರು ವಿಡಿಯೋಗಳು ನೋಡಿರ್ತಾವೆ, ನೂರಾರು ಇಂಥವು ನೋಡಿರ್ತಾವೆ. ನಾವು ಬಾಡಿ ನೋಡಿದ ತಕ್ಷಣ ಹೇಳ್ಬಿಡ್ತಾವೆ, ಇದು ಹೊಡೆದು ಹಾಕೋದದ, ಇದು ತಾನೇ ಮಾಡ್ಕೊಂಡು ಹೋಗ್ತಾಳೆ. ನಮ್ಗೆ ಗೊತ್ತಾಗ್ತದೆ, ನಮ್ಗೆ ಹತ್ರ ಗೊತ್ತ ಈ ಹುಡಿ ಅನ್ಯಾಚುರಲ್ ಇರ್ತಾವೆ, ಊರ್ಲು ಹಾಕೊಳೋದು ಬಾಡಿ ಹಿಂಗೆ ಇರ್ತಾವೆ, ಬೇರೆದವ್ರು ಮಾಡೋದು ಹಿಂಗೆ ಇರ್ತವೆ ಬಾಡಿ. ಇದು ಅವ್ರ ನೆಲಗಿ ಈ ಟೈಪ್ ಇರ್ತದೆ, ನಮಗೆಲ್ಲ ಅದ್ರ ಬಗ್ಗೆ ಸ್ಟಡಿ ಇರ್ತದೆ. ಸರ್, ನೀವು ಸ್ಟಡಿ ಇರ್ತದೆ ಸರ್, ನಮಗೆ ಬೇಕಲ್ಲ ಸರ್, ಅದ್ರದ್ದು ನ್ಯಾಯ ಬೇಕಲ್ಲ ಸರ್. ಆಯ್ತು, ನೀವು ಏನು ಕೊಡ್ತಾರೆ ಕೊಡ್ರಿ, ನಾವು ಏನು ಬರತ್ತಾರೆ ಸರ್, ಏನು ಕೊಡ್ತೀರಿ, ನಾವು ಏನು ಕೊಟ್ರೆ ತಗೋತಾವೆ, ನಮ್ದೇನಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಹೆಂಗೆ ಹೋಗ್ತದೆ ಅದ್ರ ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಇರೋದು. ನೀವು ಮಾಡ್ರೆ ಕೊಟ್ರೆ ಮಾಡ್ರೆ ತಗೋತಾವೆ. ನಾವು ಯಾರು ಯಾರಿಗೆ ಬಿಟ್ಟು ಮಾಡೋದು ಇನ್ವೆಸ್ಟಿಗೇಷನ್ ಇರ್ತದೆ, ಮುಂದೆ ಇನ್ವೆಸ್ಟಿಗೇಷನ್ ಇರ್ತದೆ. ಮೇಲಧಿಕಾರಿಗಳು ಇರ್ತಾರ, ಡಿಸಿಷನ್ ತಗೋತಾರದು. ಉಸ್ತುವಾರಿಗಳು ಹಾಸ್ಟೆಲ್ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇರೆ ಇದಾಯಿತು ಇವತ್ತಿನ ವಿಶೇಷ ಸುದ್ದಿ. ನಿರಂತರ ನೋಡ್ತಾ ಇರಿ K9 ನ್ಯೂಸ್. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.